ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸಪ್ತಸ್ವರ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಕಾರವಾರದ ಮಾಜಿ ಶಾಸಕಿಯಾದ ರೂಪಾಲಿ ನಾಯ್ಕ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಮಹಿಳೆಯರ ಜವಾಬ್ದಾರಿಗಳು ಮತ್ತು ತ್ಯಾಗ ಬಲಿದಾನಗಳ ಅಂಕಿ ಅಂಶಗಳ ಮುಖಾಂತರ ವಿವರಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯವರು ಉತ್ತಮವಾಗಿ ಮಹಿಳೆಯರನ್ನ ಸಂಘಟಿಸಿದ್ದು ಸಂತೋಷವಾಗಿರುತ್ತೆ. ಇಲ್ಲಿನ ಜನರ ಆತ್ಮೀಯತೆಯ ಅತ್ಯಂತ ಖುಷಿ ನೀಡಿದೆ. ಸಪ್ತಸ್ವರ ಸೇವಾ ಸಂಸ್ಥೆ ಇನ್ನು ಹೆಚ್ಚಿನ ಶ್ರೇಯಸ್ಸು ಸಮಾಜಮುಖಿ ಕಾರ್ಯ ನಿರ್ವಹಿಸಲಿ ನಮ್ಮ ಸರ್ಕಾರ ಸದಾ ಸಿದ್ಧ ಎಂದಿದ್ದಾರೆ. ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕರು ಆದ ಸುನಿಲ್ ಹೆಗಡೆ ಮಾತನಾಡಿ, ಭಗವದ್ಗೀತೆಯಲ್ಲಿ ಮಹಿಳೆಯರ ಪೂಜನೀಯ ಭಾವನೆಯನ್ನ ವ್ಯಕ್ತಪಡಿಸಿದೆ ಎಂದು ತಿಳಿಸಿದ್ದು ಅಲ್ಲದೆ ಅನೇಕ ವೀರ ಮಹಿಳೆಯರ ತ್ಯಾಗ ಬಲಿದಾನಗಳ ವಿವರವನ್ನ ಮಂಡಿಸಿದರು. ಸಪ್ತಸ್ವರ ಸೇವಾ ಸಂಸ್ಥೆಯು ಇನ್ನು ಹೆಚ್ಚಿನ ಸಮಾಜಮುಖಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಕೋರಿದರು. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎನ್ಎಸ್ ಹೆಗಡೆ ಭಾಜಪ ಜಿಲ್ಲಾಧ್ಯಕ್ಷರು ಮಾತನಾಡಿ, ಮಹಿಳೆಯರ ಸಂಘಟನೆ ಕಷ್ಟ ಸಾಧ್ಯ ಆದರೂ ಕೂಡ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಸಪ್ತಸ್ವರ ಸೇವಾ ಸಂಸ್ಥೆಯ ಸಂಘಟಿಸಿದ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲೆ ಸುಮಂಗಲ ದೇಸಾಯಿ ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷೀಯ ಭಾಷಣದಲ್ಲಿ ಸಂಘಟನೆಯ ನೋವು ನಲಿವುಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದು ಅಲ್ಲದೆ ತಮ್ಮೆಲ್ಲರ ಸಹಕಾರವನ್ನ ಕೋರಿದ್ದಾರೆ. ಕೂಡ ಈ ತರದಲ್ಲಿ ನಾನು ಹಳಿಯಾಳದಲ್ಲೂ ಕೂಡ ನೋಡಿದೆ, ದಾಂಡೇಲಿಯಲ್ಲೂ ಕೂಡ ನೋಡಿದೆ, ಜೋಯಿಡಾದಲ್ಲೂ ನೋಡಿದೆ. ಸರಿಯಾದ ಒಂದೇ ಒಂದು ರೋಡ್ ಇರಲಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೊಳ್ಬಾರ್ದು. ನಮ್ಮ ಇಲ್ಲಿ ಶಾಸಕರು, ಮಾಜಿ ಶಾಸಕರು ಇದ್ದಾರೆ, ಮತ್ತೆ ಪ್ರೆಸೆಂಟ್ ಇರುವ ಶಾಸಕರು ಅಲ್ಲಿದ್ದಾರೆ. ನಾನು ಯಾರಿಗೆ ತುಲನೆ ಮಾಡಿ ಹೇಳ್ತಾ ಇಲ್ಲ. ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆದರೆ ಈ ಚಿಕ್ಕ ಮಕ್ಕಳು, ಇವತ್ತಿನ ಯುವ ಜನರೆಲ್ಲ ಕಾಲೇಜು ಅಥವಾ ಒಬ್ಬರೇ ಹೋಗುವಂಥ ಪ್ರದೇಶದಲ್ಲಿ ಬಹಳ ಹೆದರಿಕೆಯ ವಾತಾವರಣ ಇರಬಾರ್ದು. ಈ ಆಧುನಿಕ ಯುಗದಲ್ಲಿ ಒಂದು ದಿವಸಕ್ಕೆ ಬರಲಿಕ್ಕೆ ನಾವು ಎಷ್ಟು ಹೆದರಿಕೆ ಪಟ್ಟರು, ಆದರೆ ಸೌಂದರ್ಯ ಮಾತ್ರ ಅದು ಹೇಳ್ತಿರೋದು. ಯಾಕಂದರೆ ಬೇಜಾರು ಮಾಡ್ಕೊಳ್ಬೇಡಿ, ಸ್ವಲ್ಪ ಸ್ಟ್ರೇಟ್ ಹೇಳ್ತೇನೆ. ಜಾಸ್ತಿ ಇರುವುದು ಇವರು ಭಟ್ರು ಇದ್ದಾರೇನು ಇಲ್ಲ. ಹೌದು, ಭಟ್ರು ಯಾಕೆ ಅಡಿಯಲ್ಲೇ ಯಾಕಿರ್ತಾರೆ ಅಂದರೆ ಹೇಳ್ಬೋದಾ? ಯಾರಾದರೂ ಹೇಳ್ತೀರಾ? ದೇವರು ಅವಾಗ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವ್ರಿಗೆ ಶಾಂತದ ವಾತಾವರಣ ಬೇಕಾಗಿತ್ತಂತೆ. ಹೋಮ ಹವನಗಳನ್ನು ಮಾಡಲಿಕ್ಕೆ ಅವರು ಬೆಟ್ಟದ ತುದಿಯಲ್ಲಿ ಹೋಗಿ ಒಂದು ವಾಸಸ್ಥಳದಲ್ಲಿ ಮಾಡ್ಕೊಂಡು ಹೋಮ ಹವನ ಮಾಡ್ತಾ ಇದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ರಾಕ್ಷಸರು ತುಂಬಾ ಹೋಮ ಹವನ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ. ದೇವಾನ ದೇವತೆಗಳ ವರವನ್ನ ಪಡ್ಕೊಂಡು ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಾಗ ಮಾತ್ರ ಆ ಹೋಮ ಹವನಗಳು ಆಗ್ತಾ ಇತ್ತು. ಈಗಿನ ಕಾಲದಲ್ಲಿ ನಮ್ಮ ಬ್ರಾಹ್ಮಣಸರು ದೂರದ ಒಂದು ಬೆಟ್ಟದಲ್ಲಿ ಹೋಗಿರ್ತಾರೆ, ಆಮೇಲೆ ನಾವು ಅಲ್ಲಿ ರೋಡ್ ಮಾಡ್ಬೇಕಾಗ್ತದೆ. ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಕಡೆ ಇಲ್ಲ. ನಾನು ಯಾಕೆ ಹೇಳಿದ್ದೇನೆಂದ್ರೆ, ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಇರುವುದಂದ್ರೇನೆ ಯಾರು ಅಡವಿಯಲ್ಲಿ ದಟ್ಟ ಅರಣ್ಯದಲ್ಲಿ ಇರ್ತಾರೆ, ಆ ಒಂದು ಆಯುರ್ವೇದದ ಮಡಗಿರಗಳ ನಡುವೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ಇರುವವರಂದ್ರೆ ನಮ್ಮ ಬ್ರಾಹ್ಮಣಸರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಟ್ಟು, ನಿಮ್ಮ ಒಂದು ಆಶೀರ್ವಾದ ಅಂದ್ರೆ ನಾವು ಬಹಳ ದೇವಸ್ಥಾನದಲ್ಲಿ ನೋಡ್ತೇವೆ, ಬ್ರಾಹ್ಮಣಸರು ದೇವರ ಪೂಜೆಗಳನ್ನು ಮಾಡುವವರು. ಅವ್ರ ಮುಖಾಂತರನೇ ನಾವು ದೇವರ ಹತ್ರ ಮಾತಾಡಬೇಕು. ಕೆಲವೊಬ್ರು ನಾವೆಲ್ಲ ಹೇಳ್ತೀವಿ, ಬಹಳ ಗಜಾಂತರ ವ್ಯತ್ಯಾಸ ನಮ್ಗೆ ಮತ್ತೆ ಬ್ರಾಹ್ಮಣಸರಿಗೆ. ಯಾವ ಲೆಕ್ಕದಲ್ಲಿ ಅಂದ್ರೆ, ದೇವರಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಕಡೆಗೆಲ್ಲ ನಾನ್ ವೆಜ್ ಅದು ಇದು ಎಲ್ಲ ತಿಂತೀವಿ. ಆದರೆ ಬ್ರಾಹ್ಮಣಸರು ಏನೂ ತಿಂದೆ ಪ್ರತಿನಿತ್ಯ ದೇವರ ಮೇಲೆ ಬೆಳಿಗ್ಗೆ ಇರಲಿ, ಸಂಜೆ ಇರಲಿ, ಮಧ್ಯಾಹ್ನ ಇರಲಿ, ಅವರು ಅಭಿಷೇಕ ಪೂಜೆ ಇದರಲ್ಲೇ ಕಾಲ ಕಳೀತಾರೆ. ಯಾಕಂದ್ರೆ ಎಲ್ಲಿ ಹೋದರೂ ಕೂಡ ಅವರ ಒಂದು ಹೋಮ ಆಗಲಿ ಹವನ ಆಗಲಿ ಇದರಲ್ಲಿ ಇರ್ತಾರೆ. ಅದರಿಂದ ದೇವಾನ ದೇವತೆಗಳು ಬಹಳ ಬೇಗ ಅವರನ್ನು ಒಲಿತಾರೆ ಅನ್ನೋದು. ಅವ್ರ ಮುಖಾಂತರನೇ ನಾವು ನಮ್ಮ ಪೂಜೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ಇದೆಲ್ಲ ಹಿಂದಿನ ಕಾಲದಿಂದ ನಿರ್ವಹಣೆ ಮಾಡ್ತಾ ಬಂದಿರುವುದು. ಅದಕ್ಕೆ ಬ್ರಾಹ್ಮಣಸರು ಹೆಚ್ಚಿದಾಗಿ ಈ ದಟ್ಟ ಅರಣ್ಯ ಪ್ರದೇಶದಲ್ಲಿ ಇದ್ರು ಕೂಡ ಇವತ್ತಿನ ಮನೆ ನೋಡಿದೆ ಬರುವ ತನಕ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ನಮ್ಮ ಜೊತೆ ಯಾರು ಇಲ್ಲಾಗಿದ್ರು. ಇನ್ನೊಂದು ಗಾಡಿ ಇತ್ತು ಸುಬ್ರೇ ವಾಳ್ಕೆ ಅವ್ರದ್ದು. ನಾವು ಬರ್ತಾ ರೋಡಿಗೆ ಹೆಸರು ಕೂಡ ಇಲ್ಲ, ಮರ್ತು ಬಿಟ್ರು. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಉಳುವಿಗೆ ಹೋಗ್ತಾ ಇದ್ದೀವಲ್ಲ ಅಂತ ಸುತ್ತಾಕೊಂಡು ಈ ಕಡೆಯಿಂದ ಬಂದ್ರು. ಅದು ಬರ್ತಾ ಇದ್ದಾಗೆ ಆ ನೈಸರ್ಗಿಕ ಪರಿಸರ ನೋಡಿಕೊಂಡು ನಾವು ಬಹಳ ಪುಲಕಿತರಾದ್ವಿ, ಸಂತೋಷ ಪಟ್ಟಿವಿ. ಆದರೆ ಅಷ್ಟೇ ಕಷ್ಟ ಕೂಡ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಹಳ ದುರ್ದೈವ ಅನ್ನೋದು ಬೇಜಾರಾಗ್ತಾ ಇದೆ. ವೇದಿಕೆ ಮೇಲೆ ಆರ್ಎ ಭಟ್ಟ, ಆರ್ವಿ ದಾನಗೇರಿ, ಸುದರ್ಶನ ಭಾಗವತ್, ಶಿವಾಜಿ ಗೋಸಾವಿ, ಅರುಣ ಕಾಮ್ರೇಕರ್, ಶೋಭಾ ಎಲೆಕರ್, ದಬಳು ಸಾರ್ವರ್ಕರ್,
ಸದಾಶಿವ ದೇಸಾಯಿ ಮುಂತಾದ ಗಣ್ಯರು ಪಾಲ್ಗೊಂಡು ಶುಭ ಕೋರಿದ್ದಾರೆ. ಶ್ರೀಲತಾ ಭಾಗವತ್ ಎಲ್ಲರನ್ನ ಸ್ವಾಗತಿಸಿ ವಂದಿಸಿದ್ರು. ನಂತರ ಊರಿನ ಮಹಿಳೆಯರಿಂದ ಯಾರಿಗಾದಿ ನೀ ಮಡದಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.